ಒಂದು ಸಣ್ಣ ಹಳ್ಳಿಯಲ್ಲಿ ಪರಂ ಎಂಬ ಯುವಕನಿದ್ದ. ಅವನು ತುಂಬ ಬಡವನಾಗಿದ್ದ. ಒಳ್ಳೆಯ ಕನಸುಗಳನ್ನು ಕಾಣುತ್ತಿದ್ದ. ಅವನ ಕನಸುಗಳು ಒಂದು ದೊಡ್ಡ ವ್ಯಾಪಾರಿಯಾಗಿ ಬೆಳೆಯುವುದಾಗಿತ್ತು. ತನ್ನ ಹಳ್ಳಿಗೆ ಹೆಸರು ಮಾಡಿಕೊಡುವುದಾಗಿತ್ತು. ಆದರೆ ಅವನಿಗೆ ಹಣವಿಲ್ಲದ ಕಾರಣ, ಅನುಭವವಿಲ್ಲದ ಕಾರಣ ಯಾರೂ ಅವನನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಒಂದು ದಿನ ಪರಂ ತನ್ನ ಹಳ್ಳಿಯ ಬಜಾರಿಗೆ ಹೋಗಿ ಸಣ್ಣ ಪುಸ್ತಕಗಳನ್ನು ಮಾರಲು ಪ್ರಯತ್ನಿಸಿದ. ಆದರೆ ಯಾರೂ ಅವನ ಪುಸ್ತಕಗಳನ್ನು ಕೊಳ್ಳಲಿಲ್ಲ. ಅವನು ನಿರಾಶನಾಗಿ ತನ್ನ ಮನೆಗೆ ಹಿಂದಿರುಗಿದ. ಆ ರಾತ್ರಿ ಅವನ ತಾಯಿ ಅವನನ್ನು ಕುರಿತು, "ಮಗು, ವಿಫಲತೆ ಜೀವನದ ಭಾಗ. ಆದರೆ ನೀನು ಕನಸು ಕಂಡರೆ ಅದನ್ನು ಸಾಧಿಸಲು ಎಷ್ಟು ಬಾರಿ ಪ್ರಯತ್ನಿಸಬೇಕಾದರೂ ಮಾಡು" ಎಂದು ಹೇಳಿದರು. ಮರುದಿನ ಪರಂ ಮತ್ತೆ ಪ್ರಯತ್ನಿಸಿದ. ಅವನು ಪುಸ್ತಕಗಳನ್ನು ಮಾರಲು ಹೊರಟ. ಒಬ್ಬ ವ್ಯಾಪಾರಿ ಅವನನ್ನು ನೋಡಿ, "ನೀನು ಏನು ಮಾಡುತ್ತಿರುವೆ?" ಎಂದು ಕೇಳಿದ. ಪರಂ ತನ್ನ ಕನಸಿನ ಬಗ್ಗೆ ಹೇಳಿದ. ಆ ವ್ಯಾಪಾರಿ ಅವನ ಪರಿಶ್ರಮವನ್ನು ನೋಡಿ ಖುಷಿಯಾಗಿ ಅವನಿಗೆ ಸಹಾಯ ಮಾಡಲು ನಿರ್ಧರಿಸಿದ. ಅವನು ಪರಂ ಸಲಹೆ ನೀಡಿದ, ಮಾರುಕಟ್ಟೆ ತಂತ್ರಗಳನ್ನು ಕಲಿಸಿದ ಹಾಗೂ ಉತ್ತಮವಾಗಿ ಅವನನ್ನು ಹೇಗೆ ವ್ಯಾಪಾರ ಮಾಡುವುದೆಂದು ತಿಳಿಸಿದ. ಕೆಲವು ವರ್ಷಗಳ ನಂತರ ಪರಂ ತನ್ನದೇ ಆದ ಒಂದು ಯಶಸ್ವಿ ಪುಸ್ತಕದ ಮಳಿಗೆಯನ್ನು ತೆರೆದ. ಅವನು ತನ್ನ ಹಳ್ಳಿಯ ಹೆಸರು ತಂದಿರದಲ್ಲದೆ ಅನೇಕ ಯುವಕರಿಗೆ ಪ್ರೇರಣೆಯೂ ಆಗಿದ್ದ. ಅವನ ತಾಯಿಯ ಮಾತುಗಳು ನಿಜವಾಗಿದ್ದವು. ಕನಸು ಕಂಡರೆ ಎಷ್ಟು ಬಾರಿ ಪ್ರಯತ್ನಿಸಬೇಕಾದರೂ ಮಾಡು. ಯಶಸ್ಸು ನಿನ್ನ ಕೈಗೆ ಸಿಗದಿದ್ದರೂ ನೀನು ಕಲಿತದ್ದು ನಿನ್ನನ್ನು ಬಲಶಾಲಿಯಾಗಿಸುತ್ತದೆ. ಪರಂ ಕತೆ ನಮಗೆಲ್ಲ ಒಂದು ಪಾಠ ಕಲಿಸುತ್ತದೆ. ವಿಫಲತೆ ಜೀವನದಲ್ಲಿ ಬರುತ್ತದೆ. ಆದರೆ ನಮ್ಮ ಕನಸುಗಳನ್ನು ಬಿಡದೆ ನಿರಂತರವಾಗಿ ಪ್ರಯತ್ನಿಸಿದರೆ ಯಶಸ್ಸು ಖಂಡಿತವಾಗಿಯೂ ನಮ್ಮದಾಗುತ್ತದೆ ಎನ್ನುವುದು ಈ ಕಥೆಯ ಉದ್ದೇಶವಾಗಿದೆ. ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.